ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಸಕ್ಕರೆ ಕಾರ್ಖಾನೆಗೆ ಕೆಲಸಕ್ಕೆ ಸೇರ್ತಾರೆ. ಕೆಲಸಕ್ಕೆ ಸೇರಿ ಒಂದು 6 ತಿಂಗಳು ಕೆಲಸವನ್ನು ಮಾಡ್ತಾರೆ. 6 ತಿಂಗಳು ಕೆಲಸವನ್ನು ಮಾಡಿದ ನಂತರ ದಿನಗಳಲ್ಲಿ ತನ್ನ ಮನೆಗೆ ಸಕ್ಕರೆಯನ್ನು ತಗೊಂಡೋಗುವುದನ್ನೇ ನಿಲ್ಲಿಸಿಬಿಡ್ತಾರೆ. ಸತ್ಯವಾದಂಥ ಘಟನೆ ಇದು. ನಮ್ಮ ಭಾರತದಲ್ಲಿ ನಡೆದಂಥ ಘಟನೆ. ಒಬ್ಬರು ಸ್ವಾಮೀಜಿ ಅವ್ರ ಹತ್ರ ಕೇಳ್ತಾರೆ, ನೀವು ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಆ ಸಕ್ಕರೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ. ಆ ವ್ಯಕ್ತಿ ಈ ಸ್ವಾಮೀಜಿ ಬಳಿ ಹೇಳ್ತಾರೆ, ನಾನೊಂದು ಕೆಲಸಕ್ಕೆ ಸೇರಿದೆ, 6 ತಿಂಗಳಾಯಿತು. 6 ತಿಂಗಳ ನಂತರ ಸಕ್ಕರೆ ಅಂದರೆ ಏನು ಅಂತ ಗೊತ್ತಾಯಿತು. ಅವತ್ತಿನಿಂದ ನಾನು ಆ ಸಕ್ಕರೆಯನ್ನು ಮನೆ ತೊಗೊಂಡೋಗೋದನ್ನೇ ನಿಲ್ಲಿಸ್ಬಿಟ್ಟೆ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದಾಗ ಮತ್ತೆ ಅವರು ಉತ್ತರವನ್ನು ಕೊಡ್ತಾರೆ. ಸಕ್ಕರೆ ಫ್ಯಾಕ್ಟ್ರಿಗಳಲ್ಲಿ ಸಕ್ಕರೆಗಳನ್ನೆಲ್ಲ ಶುದ್ಧೀಕರಣ ಆದ ನಂತರ ಆ ಬರುವಂಥ ವೇಸ್ಟು ನೀರುಗಳಿರುತ್ತೆ. ಆ ವೇಸ್ಟ್ ನೀರುಗಳನ್ನು ಎಲ್ಲಿ ತಗೊಂಡೋಗಿ ಬಿಡಬೇಕು ಅಂತ ಗೊತ್ತಾಗಲಿಲ್ಲ. ತುಂಬ ದೊಡ್ಡ ದೊಡ್ಡ ಟ್ಯಾಂಕ್ಗಳು, ಲಕ್ಷಗಟ್ಟಲೆ ಲೀಟ್ರ್ಗಳು ನೀರಿರುತ್ತೆ. ಆಗೇನಾಯ್ತಂದರೆ ನಮ್ಮ ಪಕ್ಕದಲ್ಲೇ ಇದ್ದಂಥ ಫ್ಯಾಕ್ಟ್ರಿ ಪಕ್ಕದಲ್ಲೇ ಇದ್ದಂಥ ಒಂದು ಜಮೀನಿಗೆ ಆ ನೀರನ್ನು ಬಿಟ್ಬಿಟ್ವಿ ಅಂತ. ಆ ಜಮೀನಿಗೆ ನೀರನ್ನು ಬಿಟ್ಟ ನಂತರ ಕಾಲಕ್ರಮೇಣ 1.5-2 ತಿಂಗಳಲ್ಲಿ ನಂತರ ಬೆಳೆಗಳನ್ನು ಬಿತ್ತನೆ ಬಿಡಬೇಕು. ಬೀಜನ ಬಿತ್ತನೆ ಮಾಡಬೇಕು. ಬೆಳೆಗೋಸ್ಕರ ಆ ಜಮೀನನ್ನು ಉಪಯೋಗಿಸ್ಬೇಕು. ರೈತರು ಉಳುಮೆಲ್ಲ ಮಾಡಿ ಬೀಜವನ್ನು ಬಿತ್ತನೆ ಮಾಡ್ತಾರೆ. ಆದರೆ ಯಾವ ಬೀಜಗಳು ಕೂಡ ಮೊಳಕೆ ಬರಲ್ಲ, ಫಲ ಬರಲ್ಲ. ರೈತರುಗಳಿಗೆ ಯೋಚನೆ ಶುರುವಾಗುತ್ತೆ, ಇಷ್ಟು ವರ್ಷ ಈ ಬೆಳೆಗಳು ಬರ್ತಿತ್ತು, ಇತ್ತೀಚೆಗೆ ಯಾಕೆ ಈ ಸಲ ಯಾಕೆ ಮೊಳಕೆನೇ ಬಂದಿಲ್ಲ ಅಂತ ಅವ್ರ ಗೊಂದಲ ಶುರುವಾಗಿ ಆ ಮಣ್ಣನ್ನು ತಗೊಂಡೋಗಿ ಪರೀಕ್ಷೆ ಮಾಡಿಸ್ತಾರೆ. ಪರೀಕ್ಷೆ ಮಾಡಿದ ನಂತರ ಅದರಲ್ಲಿ ಆ ಕೆಮಿಕಲ್ಗಳು ತುಂಬಿರೋದು, ವಿಷಭರಿತ ಒಂದು ಪದಾರ್ಥಗಳು ತುಂಬಿರೋದು ಗೊತ್ತಾಗುತ್ತೆ. ಸೊ ಏನು ಅಂತ ಹೇಳಿದಾಗ ಸಕ್ಕರೆಯನ್ನು ಶುದ್ಧೀಕರಿಸಿದಂಥ ಉಳಿದಂಥ ವೇಸ್ಟ್ ನೀರುಗಳನ್ನು ಅದಕ್ಕೆ ಬಿಟ್ಟದ್ದು ಗೊತ್ತಾಗುತ್ತೆ. ಸಕ್ಕರೆ ಕಾರ್ಖಾನೆ ಹತ್ರ ಕೇಳ್ತಾರೆ. ಸಕ್ಕರೆ ಕಾರ್ಖಾನೆ ಅವರು ಕೂಡ ಅದನ್ನು ಒಪ್ಕೊಳ್ತಾರೆ. ಒಪ್ಕೊಂಡ ನಂತರ ಆ ರೈತರಿಗೆ ಲಕ್ಷಗಟ್ಟಲೆ ಪರಿಹಾರವನ್ನು ಕೊಡಬೇಕಂತ ಕೋರ್ಟು ಸೂಚನೆ ಕೊಡುತ್ತೆ. ಸಕ್ಕರೆ ಅಲ್ಲ ಸ್ನೇಹಿತರೆ, ಖಾಲಿ ಆ ಸಕ್ಕರೆಯನ್ನು ಶುದ್ಧೀಕರಿಸೋಕ್ಕೆ ಬಳಸಲ್ಪಟ್ಟಂಥ ನೀರು. ಆಗ ಆ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿದಂಥ ಆ ವ್ಯಕ್ತಿ ಗೊತ್ತಾಗುತ್ತಂತೆ, ಬರೀ ನೀರಲ್ಲೇ ಅಷ್ಟು ಕೆಮಿಕಲ್ ಇರಬೇಕಾದ್ರೆ ಇನ್ನು ಆ ಸಕ್ಕರೆಯನ್ನು ಸೇವನೆ ಮಾಡುವವರಿಗೆ ಪ್ರತಿಯೊಬ್ಬರಲ್ಲೂ ಕೂಡ ಇನ್ನೆಷ್ಟು ಕೆಮಿಕಲ್ಗಳನ್ನು ಅವರ ದೇಹದಲ್ಲಿ ಅದು ಸೇರಿಸುತ್ತೆ, ಎಷ್ಟು ಅನಾರೋಗ್ಯಗಳನ್ನು ತರುತ್ತೆ ಅಂತ ಯೋಚನೆ ಮಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸಕ್ಕಿದ್ದವರೇ ಸಕ್ಕರೆ ಸೇವನೆಯನ್ನು ಬಿಟ್ಟಂತೆ ಸ್ನೇಹಿತರೆ. ನಿಜವಾಗಿಯೂ ಈ ಸಕ್ಕರೆ ಕಾರ್ಖಾನೆಗಳು ನಮ್ಮ ದೇಶಕ್ಕೆ ತಂದಿದ್ದೇ ಬ್ರಿಟಿಷರು. ಅದಕ್ಕಿಂತ ಮುಂಚೆ ನಾವು ಯಾರೂ ಕೂಡ ಸಕ್ಕರೆಯನ್ನು ಸೇವನೆ ಮಾಡ್ತಾ ಇರಲಿಲ್ಲ. ನಾವು ಬೆಲ್ಲವನ್ನು ಸೇವನೆ ಮಾಡ್ತಿದ್ವಿ. ಬೆಲ್ಲ ಆರೋಗ್ಯಕ್ಕೆ ತುಂಬ ಉತ್ತಮ. ಆದರೆ ಸಕ್ಕರೆಗಳಲ್ಲಿ ಇಷ್ಟೊಂದು ಕೆಮಿಕಲ್ನ ಅಂಶ ಇದೆ, ಮನುಷ್ಯರಿಗೆ ಇಷ್ಟೊಂದು ಅನಾರೋಗ್ಯವನ್ನು ತರುತ್ತೆ ಅಂತ ಸರ್ಕಾರಗಳಿಗಾಗಿರ್ಬೋದು ಪ್ರತಿಯೊಬ್ಬರು ಗೊತ್ತಿದ್ರೂ ಕೂಡ ಮತ್ತೆ ನಾವು ಸಕ್ಕರೆನ ಯಾಕೆ ಇಷ್ಟೊಂದು ಮಾರಾಟ ಮಾಡ್ತೀವಿ, ಅಷ್ಟೊಂದು ಇಷ್ಟಪಟ್ಟು ಅದನ್ನು ಬಳಸ್ತೀವಿ ಅನ್ನೋದೇ ಯಕ್ಷ ಪ್ರಶ್ನೆ ಸ್ನೇಹಿತರೆ. ಇತ್ತೀಚೆಗೆ ನಾನು ಗೂಗಲಲ್ಲಿ ಹುಡುಕ್ತಿದ್ದೆ, ಸಕ್ಕರೆ ವೆಜ್ಜಾ ನಾನ್ ವೆಜ್ಜಾ ಅಂತ. ಸಕ್ಕರೆ ವೆಜ್ಜಾ ನಾನ್ ವೆಜ್ಜಾ ಅಂತ ಹುಡುಕಿದಾಗ ಗೂಗಲಲ್ಲಿ ಸಕ್ಕರೆ ನಾನ್ ವೆಜ್ ಅಂತ ತೋರಿಸ್ತು. ನನಗೆ ಆಶ್ಚರ್ಯ ಆಯಿತು, ಏನಪ್ಪ ಸಕ್ಕರೆ ನಾನ್ ವೆಜ್ ಅಂತ ತೋರಿಸ್ತಿದೆಯಲ್ಲ, ಏನಿದೆ ಹಿಂದಿನ ಕಾರಣ ಏನಂತ ಮತ್ತೆ ಹುಡುಕೋಕ್ಕೆ ಶುರು ಮಾಡಿದೆ. ಆಗ ಹೇಳ್ತು, ಆ ಸಕ್ಕರೆಗೆ ಆ ವೈಟ್ ಕಲರ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವು ಪ್ರಾಣಿಗಳ ಮೂಳೆಗಳನ್ನು ಮೂಳೆಗಳನ್ನು ಪುಡಿ ಮಾಡಿ ಆ ಪುಡಿಯನ್ನು ಆ ಸಕ್ಕರೆಗೆ ಬೆರೆಸುವಂಥದ್ದು ಕೂಡ ಇದೆ ಅಂತ ವಿಚಾರ ಗೊತ್ತಾಯಿತು. ಮತ್ತು ಅದೇ ರೀತಿ ಮತ್ತೆ ವೆಜ್ ಸಕ್ಕರೆ ಇದೆಯಾ ಅಂತ ಮತ್ತೆ ಹುಡುಕೋಕ್ಕೆ ಶುರು ಮಾಡಿದೆ. ಅಲ್ಲಿ ಕೂಡ ಸಿಕ್ತು, ವೆಜ್ ಸಕ್ಕರೆ ಕೂಡ ಇದೆ, ಬಟ್ ನೀವು ಅಂಗಡಿಯಲ್ಲಿ ತಗೊಳ್ಬೇಕಾದ್ರೆ ಅದನ್ನು ಕೇಳಿ ತಗೊಳ್ಳಿ, ಆ ಲೇಬಲ್ ಹಾಕಿರ್ತಾರೆ, ಅದನ್ನು ನೋಡಿ ತಗೊಳ್ಳಿ ಅಂತ ಮತ್ತೆ ಅದೇ ಹೇಳ್ತು. ಗೊತ್ತಿಲ್ಲ, ಎಷ್ಟೋ ಜನ ನಾನ್ ವೆಜ್ಜು ಸೇವನೆ ಮಾಡೋರು ಇರ್ತಾರೆ. ನಾನು ಕೂಡ ನಾನ್ ವೆಜ್ಜನ್ನು ಸೇವನೆ ಮಾಡಲ್ಲ. ಆದರೆ ನಾವು ಸೇವಿಸುವಂಥ ಸಕ್ಕರೆ ನಾನ್ ವೆಜ್ ಅಂತ ಬಂದಾಗ ನನಗೆ ಶಾಕ್ ಆಯಿತು, ಏನಪ್ಪ ಇದು ಅಂತ.
ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, 4 ಜನಕ್ಕೆ ಈ ವಿಚಾರ ತಿಳಿಲಿ. ಆದಷ್ಟು ಸಕ್ಕರೆ ಸೇವನೆ ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ಅತಿ ಕಡಿಮೆ ಸಕ್ಕರೆಯನ್ನು ಸೇವಿಸೋಣ. ಸಾಧ್ಯವಾದರೆ ಸಕ್ಕರೆಯನ್ನು ನಮ್ಮ ದೇಶದಿಂದ ತೆಗೆಯೋಣ. ಅದರ ಬದಲಾಗಿ ಬೆಲ್ಲವನ್ನು ಬಳಸೋಣ. ಆ ಬೆಲ್ಲ ಕೂಡ ಕಬ್ಬನ್ನು ಬೆಳೆಯುವಂಥ ರೈತರಿಗೆ ಅತಿ ಹೆಚ್ಚು ಆದಾಯವನ್ನು ತಂದುಕೊಡುತ್ತೆ. ಆರೋಗ್ಯಕ್ಕೆ ಕೂಡ ಆ ಬೆಲ್ಲ ಉತ್ತಮವಾಗಿ ಸಹಕರಿಸುತ್ತೆ, ಉತ್ತಮ ಕೂಡ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.